ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬರ್ರಿ ಇನ್ನೊಂದು ಟ್ರಿಪ್ ಹೋಗಿ ಬರೋಣ ನಮ್ಮ ಬಾಯ್ಸ್ ಜೊತೆ. ಸದ್ಯಕ್ಕೆ ಸ್ಟಾರ್ಟಿಂಗ್ ಪಾಯಿಂಟು ನಾವು ಲಯನ್ ಸಫಾರಿ ಮುಂದೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲಿಗೆ ಏನು ಅಂತ ಆನ್ ದ ವೇ ಹೇಳ್ತೀನಿ. ಬರ್ರಿ ಹೋಗೋಣ. ಕ್ಯಾಮ್ರಾ ನೋಡ್ರಿ, ನೀನು ನೋಡ್ಬೇಡ, ಗಾಡಿ ಓಡಿಸ ನೀನೆಲ್ಲ ಹೇಳಿದ್ದು, ನೀನು ನೋಡ್ಬೇಡ, ನೀನು ಸರಿ ಇಲ್ಲ. ಚೂರು ನಿಧಾನಕ್ಕೆ ಹೋಗು ಬಾಸ್, ಅವ್ನು ಬರೋದು ಬೇಡವಾ? ಚೆನ್ನಾಗಿದೆ ನೋಡಿ ಗೈಸ್, ಟ್ರಿಪ್ ಹೆಸರಲ್ಲಿ ಬರ್ತೀವಿ ನಾವಿಲ್ಲಿಗೆ. ಗಾಡಿ ಇಲ್ಲಿ ಹಿಂಗೆ ಪಾಚ್ಕೊಂಬಿಟ್ಟು ಏನು ಹೇಳೋಣ ಇಂಥವ್ರಿಗೆ, ಹೇಳ್ರಿ ಏನು ಹೇಳೋಣ, ಸಾಕಾಗೋದು. 2.3 ಕಿಲೋಮೀಟರ್ ನೆಟ್ಗೋಡಿಗೆ ರೀಚ್ ಆಗ್ತಿದ್ದೀವಿ. ಫುಲ್ ಆಫ್ ರೋಡು. ಥಾರ್ ತರಬೇಕಿತ್ತು, ಬಜೆಟ್ ಇಲ್ಲ ಅಂತ ವೆನ್ಯೂವಲ್ ಬಂದಿದ್ದೀವಿ. ನೆಕ್ಸ್ಟು ನಮ್ಮ ಬಾಸ್ ತಗೋತಾರೆ ಥಾರು. ಡಿಫೆಂಡರ್ ನಾನಾ ಇನ್ನು ಸೋಫಾ ಚೇರು ಸೋಫಾ ಅಲ್ಲಿ ಸೀಟು ಕೊಡು. ಗೈಸ್ ಫುಲ್ಲು ಆಫ್ ರೋಡ್ ಗೈಸ್. ನೋಡಿ ಗೈಸ್ ಹೆಂಗಿದೆ, ಫುಲ್ ಚಿಟಾಲ್ ಪತ್ತಲ್. ಅಲ್ಲ ಹುಡುಗರು ಇನ್ನೊಂದು ಕಾರಲ್ಲಿ ಬರ್ತವ್ರೆ ಗೈಸ್. ನಮಗೆ ದಾರಿ ತೋರ್ಸೋಕ್ಕೆ, ನ್ಯಾವಿಗೇಟ್ ಮಾಡೋಕ್ಕೆ ನೋಡಿ ಇಲ್ಲಿ ನಾಯಿಗಳು ಬಂದಿದ್ದಾರೆ. ದಾರಿ ತೋರ್ಸು ಅಪ್ಪಿ. ಹಾಂ ಬರ್ತಿದ್ದೀವಿ ಜೊತೆಗೆ. ಹಂಗಲ್ಲ ಕಣೋ, ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಗೈಸ್ ನೋಡಿ ಗೈಸ್, ಇಲ್ಲಿ ಆಟ ಆಡಿರೋ ಆಟಗಳು. ಫ್ಲಾಶ್ ಬ್ಯಾಕ್. ಆ ಗಾಡಿಗೆ ಈಗ 5 ಜನ ದಾಂಡಿಗರು ಹತ್ತವ್ರೆ. ನಮ್ಮ ಕಾರಲ್ಲಿ 4 ಜನ ಇದ್ದೀವಿ. ನೆಟ್ಗೋಡು ಫಾಲ್ಸ್ 500 ಮೀಟ್ರ್ ಇದೆ, ಬನ್ನಿ ಹೋಗುವ. ಬೆಳಗ್ಗೆ ತಾನೇ ಪಾಪ ನೀಟಾಗಿ ತೊಳ್ಕೊಂಬಂದಿದ್ದ ಕಿಯಾ. ನಮ್ದಾದ್ರೂ ವೈಟ್ ಕಾಣಿಸ್ತಿಲ್ಲ, ಅಷ್ಟು ಗಲೀಜು. ಅವನದಂತೂ ಫುಲ್ ಕೊಳೆ ಆಗಿಬಿಟ್ಟಿದೆ ಗೈಸ್. ಫುಲ್ ಚಿತಾಲ್ ಪತ್ತಲ್ ಅಂದ್ಕೊಳ್ಳಿ. ಫುಲ್ಲು ಆಫ್ ರೋಡಿಂಗು, ಒಳ್ಳೆ ಮಜಾ ಇದೆ. ಗೈಸ್ ಆಲ್ಮೋಸ್ಟು ಇಲ್ಲೊಂದು ಮನೆ ಸಿಗುತ್ತೆ, ಅದು ಅಜ್ಜಿ ಮನೆ. ಇಲ್ಲಿವರೆಗೂ ಅಷ್ಟೇ ಫೋರ್ ವೀಲರ್ಸ್ ಬರೋದು. ಇದ್ರ ಮೇಲೆ ಕಷ್ಟ, ಯಾಕಂದರೆ ಒಂಚೂರು ಭಾಳ ಸ್ಟೀಪ್ ಇದೆ. ಕೆಳಗೆ ಇಳಿಸಿ ಮತ್ತು ಏರ್ಸೋದು ಕಷ್ಟ ಆಗುತ್ತೆ. ಇಲ್ಲಿವರೆಗೂ ಅಷ್ಟೇ. ಇಲ್ಲಿಂದ ನಟರಾಜ ಸರ್ವಿಸ್ ನಮ್ಮದು. ಬನ್ನಿ ಹೋಗೋಣ ಗೈಸ್. ಇಲ್ಲಿ ರೀಸೆಂಟಾಗಿ ಈಗ ಮನೆ ಕಟ್ಟಿಸ್ಕೊತಾ ಇದ್ದಾರೆ ಎಲ್ಲರೂ. ಈ ಥರ ಏನೋ ಗೇಟ್ ಇದೆ, ದಾಟ್ಕೊಂಡು ಹೋಗಬೇಕು. ಬನ್ನಿ ನೋಡೋಣ ಹೆಂಗೈತೆ ಏನು ಅಂತ. ಮಳೆಗಾಲದಲ್ಲಂತೂ ನಾವು ಕಾರ್ ತಂದಿರೋ ಅಷ್ಟು ಬರೋದು ಡೌಟು. ಈಗ ನಾವು ಎಷ್ಟು ದೂರ ಬಂದಿದ್ದೀವಿ ವಿತ್ 4 ವೀಲರ್ಸು, ಅಲ್ಲಿವರೆಗೂ ಬರೋದು ಡೌಟು. ಯಾಕೋ ಅವಳಿ ಮಾಡ್ತೈತೆ, ಹುಷಾರಿರೋ, ಬಂದು ಹಾಕಿಕ್ಕಿತ್ತು. ಬರೋದಾ? ಬಾಯ್ ಬಾಯ್. ನೋಡಿ ನೀರು ಇರುವಾಗ ಬಂದಿದ್ರೆ ಇಲ್ಲೆಲ್ಲ ಹರ್ಕೊಂಡು ಹೋಗ್ತಿತ್ತು ನೀರು. ಈಗ ನಾವು ಒಂಚೂರು ಬೇಸಿಗೆಗಾಲದಲ್ಲಿ ಬಂದಿರೋದ್ರಿಂದ ಏನೂ ಮಾಡೋಂಗಿಲ್ಲ. ಬನ್ನಿ ನೋಡೋಣ, ನೀರು ಇರುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಇದು ನೋಡಿದ್ರೆ ಏನು ಫೀಲ್ ಆಗ್ತೈತೆ ಗೊತ್ತಾ ನುಚ್ಚಿ? ಎತ್ತಿನ ಭುಜ ಹೋಗಿದ್ವಿ ಗೊತ್ತಾ, ಅದು ಮತ್ತು ಇನ್ನೊಂದು ಯಾವುದೋ ಫಾಲ್ಸಿಗೆ ಹೋಗೋ ಟೈಮಲ್ಲಿ ಹಿಂಗೆ ಹೋಗಿದ್ವಿ. ಅದೇ ಫೀಲ್ ಬರ್ತೈತೆ ನನಗೆ. ಎತ್ತಿನ ಭುಜಕ್ಕೆ ಹೋದಾಗ ನಮ್ಮ ಹತ್ರ ಒಳ್ಳೊಳ್ಳೆ ಡಿವೈಸ್ ಇರಲಿಲ್ಲ, ಅದೇ ಫಾಲ್ಟ್. ಮತ್ತೆ ಇನ್ನೊಂದು ಸತಿ ಹೋಗ್ಬರೋಣ ಮುಂದೆ. ನಮ್ಮ ಟೀಮಿನ ಕ್ಯಾಮ್ರಾಮನ್ ಮುಸ್ತಫಾ ಎಲ್ಲಿ ಮಹತ್ವ. ಗೈಸ್ ಇದು ಯಾವ್ಯಾವ ರೂಟೋ ಇದೆ, ಕನ್ಫ್ಯೂಸ್ ಆಗುತ್ತೆ. ಗೊತ್ತಿರೋರು ಯಾರಾದರೂ ಇದ್ದರೆ ಅವ್ರ ಜೊತೆ ಬರ್ರಿ. ಸಡನ್ನಾಗಿ ನಿಮಗೆ ಟರ್ನಿಂಗ್ಸ್ 2-3 ಸಿಗುತ್ತೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ನಮ್ಮ ಗೈಡ್ ಇವನೇ, ಇಲ್ಲ ಚಡ್ಡಿ ಹಾಕೊಂಡು ಹಾಯ್ ಹಾಯ್. ಇವನೇ ನಮ್ಮ ಗೈಡ್. ಗೈಸ್ ನಮ್ಮ ಗೈಡ್ ಯಾಕೋ ಮೋಸ ಮಾಡ್ದ, ಇದಲ್ವಾ ಅಂತ ನಮಗೆ ಕೇಳ್ತವನೆ. ಎಲ್ಲ ಡೆಡ್ ಎಂಡಿಗೆ ಕರ್ಕೊಂಬಂದ್ಬಿಟ್ಟವನೆ. ಗೈಡ್ ಏನ್ ಹಿಂಗಂದ್ರೆ ಸಾಕ್ತಾ ಇರ್ಲಿ ನೀರ್ ಬೀಳುತ್ತೆ. ಇದೆಲ್ಲ ರೋಡು ಅಂತ ಗೈಡ್. ಏನ್ ಗೈಡ್ ಹಿಂಗಂದ್ರೆ 1 ವರ್ಷ ಆಯ್ತಂತೆ. ಮನೇಲಿ ತಿನ್ ಮಕ್ಕೊಂತಿರೋ, ನೀರಿಲ್ಲ ಕರ್ಕೊಂಡ್ ಬಂದಿದೀವಿ. ಒಳ್ಳೆ ಮಜಾ ಬರ್ತಿದೆ.
ಈಗ ನಮ್ ಗೈಡ್ ಇನ್ನೊಂದು ರೂಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ನೋಡೋಣ ಅಲ್ಲಿಂದ ಒಂದು ವ್ಯೂ ಹೆಂಗಿದೆ ಅಂತ. ಗೈಡ್ಗೂ ಮರ್ತೋಗ್ಬಿಟ್ಟೈತೆ ಗೈಸ್. ಇಲ್ಲಿ ಪಿಂಕ್ ಕಲರ್ ಹಾವಿರುತ್ತಂತೆ, ಕಚ್ಚಿದ್ರೆ ಸೆಕೆಂಡ್ಸ್ ಅಲ್ಲೇ ಶಿವ ಅಂತೆ. ನಮ್ ಗೈಡ್ ಹೇಳಿದ್ದು ಕಾಮಿಡಿ ಅನ್ಕೊಂಡ್ವಿ, ಆಮೇಲೆ ಸೀರಿಯಸ್ ಆಗಿ ಹೇಳ್ದ. ನೋಡೋಣ ಸಿಕ್ಕಿದ್ರೆ ಅದು ವಿಡಿಯೋ ಮಾಡಿ ತೋರಿಸ್ತೀವಿ ಗೈಸ್. ನನಗೆ ಯಾಕೋ ನಮ್ ಗೈಡ್ ಮೇಲೆ ನಂಬಿಕೆ ಇಲ್ಲ. 6 - 5 = 2 ಆಗಿರೋ ಸೀನ್ ಆಗುತ್ತೇನೋ ಅನ್ನಿಸ್ತೈತೆ. ಎಲ್ಲೆಲ್ಲೋ ಇದಲ್ಲ ಅಂತ ಮುಂದೆ ಕರ್ಕೊಂಡು ಹೋಗ್ತಾನೆ ಅವನೇ ಹುಡುಗ. ಮುಗೀತ್ ನಮ್ ಕತೆ. ಏನೋ ಅಂತ ಗೊತ್ತಿಲ್ಲ ನನಗೆ. ಇವನು ಏನ್ ಪ್ಲಾನ್ ಮಾಡ್ತಿದಾನೋ ಏನೋ. ದಾರಿ ಚೆನ್ನಾಗಿದೆ, ಇಷ್ಟಿಷ್ಟೇ, ಸ್ವಲ್ಪ ಸ್ಲಿಪ್ ಆದ್ರೂ ಟಾಟಾ ಬಾಬಾಯ್ ಶಿವ್. ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ. ಏನಂತೀರಾ? ಬಿಸಿಲು ಹೆಂಗೆ ಇರಲಿ, ಈ ವ್ಯೂ ನೋಡಕ್ಕೆ ಹೆಂಗಿದೆ ನೋಡ್ರಿ, ನೆಕ್ಸ್ಟ್ ಲೆವೆಲ್. ಅದೇ ಥರ ಬೇರುಟ್ಟಿದೆ ನಡಿಯಪ್ಪ. ಈ ವ್ಯೂ, ಈ ಸೆಕೆಗೆ ಬಾಡಿ ಹೇಳಿದ ಮಾತು ಕೇಳ್ತಿಲ್ಲ. ಅದಕ್ಕೆ ಹುಡುಗರು ನೋಡ್ರಿ ಆಗಲೇ ನಾವು ಹಿಡಿಯೋಕ್ಕೂ ಮುಂಚೆನೇ ಶುರು ಮಾಡ್ಬಿಟ್ಟಾರೆ ಆಗಲೇ. ಗೈಸ್, ನೀರು ಇನ್ನೊಂದು ಚೂರು ಜಾಸ್ತಿ ಬಂದಿದ್ರು ಖುಷಿ ಆಗೋದು. ನೀರೇ ಇಲ್ಲ. ಬೇಸಿಗೆಗಾಲದಲ್ಲಿ ವಿಸಿಟ್ ಮಾಡಿಬಿಡಿ, ಮಳೆಗಾಲದಲ್ಲಿ ಬನ್ನಿ, ಆದರೆ ಹುಷಾರಾಗಿ ಬನ್ನಿ ಗೈಸ್. ಫೈನಲಿ ಕೆಳಗೆ ಬಂದಾಯ್ತು ನೋಡ್ರಿ ಹುಡುಗರು. ಒಂಥರ ಸಖತ್ತಾಗಿದೆ, ಆದರೆ ನೀರು ಜಾಸ್ತಿ ಇದೆ, ಇನ್ನೂ ತುಂಬ ದಿಷ್ಟ ಇವೆಲ್ಲ. ಗೈಸ್, ದೇಸಿ ಕಲೆ ನೋಡಿಲ್ಲ, ದೇಸಿ ಕಲೆ ತೋರಿಸ್ತೀನಿ ನೋಡಿ. ಬಟ್ಟೆ ಒಗಿತವನೆ, ಫಾಲ್ಸಿಗೆ ಬಂದು ಬಟ್ಟೆ ಒಗಿತವನೆ. ಬಟ್ಟೆ ಹೊಡಿ, ಅಲ್ಲೇ ನೋಡಿ. ಹಾವು ಮತ್ತೆ ಇಡಿ ಎರಡು ಫೈಟಿಂಗ್ ಫಾರ್ ಈಚ್ ಅದರ್, ಫೈಟಿಂಗ್ ಫಾರ್ ದ ಸರ್ವೈವಲ್. ಐ ಥಿಂಕ್ ಹಾವು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ. ನೋಡುವ ಏನಾಗುತ್ತೆ ಅಂತ. ಬಿಡಿಸ್ಕೊತು. ಇಲ್ಲ ಹಾವೇ ಗೆಲ್ತು. ಕಪ್ಪೆ ಸ್ಪೆಕ್ಟೇಟರ್. ಗೈಸ್, ಇಲ್ಲಿಂದ ಮುಗೀತು. ನೆಕ್ಸ್ಟು ನಮ್ಮದು ಇರೋದು ಬುರ್ಡೆ ಫಾಲ್ಸ್. ಅಲ್ಲಿಗೆ ಬೇಗ ಹೋಗೋಣ. ಹತ್ತಕ್ಕೆ ಇನ್ನೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಗೈಸ್ ಬನ್ನಿ ಬೇಗ. ಗೈಸ್, ಇನ್ನು 900 ಮೀಟ್ರಿಗೆ ಕಾರಿರೋ ಜಾಗಕ್ಕೆ ಹೋಗ್ತೀವಿ. ತಂದಿರೋ ವಾಟರ್ ಬಾಟ್ಲ್ ಎಲ್ಲ ಖಾಲಿ. ಇಲ್ಲಿ ಯಾರ್ದೋ ಪುಣ್ಯಾತ್ಮರ ಮನೆ ಇದೆ, ನೀರು ಕೇಳಕ್ಕೆ ಬಂದಿದ್ದೀವಿ. ನೋಡೋಣ. ಫುಲ್ ಅಂದರೆ ಫುಲ್ಲು ಟಯರ್ಡ್. ಬಿಸಿಲು ಅಂತೂ ಮನೆ ನೋಡ್ರಿ, ಸಖತ್ತಾಗೈತೆ. How was the experience, dude? Everyone should try. This was the best experience ever. Must try. ಗೈಸ್, ಹೋದ ಸತಿ ದೇಸಿ ಅಂದಿದೆ ಗೊತ್ತಾ, ಈಗ ನೋಡಿ ದೇಸಿ ಕೈಯಲ್ಲಿ ಏನು ಕಿಸಿಯೋಕ್ಕಾಗ್ತಿಲ್ಲ. ಎಳಿಯಮ್ಮ, ದಮ್ ಲಗಾಕೆ ಐಸಾ. ಗೈಸ್, ಬಾವಿ ನೋಡಿ ಗೈಸ್, ಎಷ್ಟು ಆಳ ಇದೆ. ಅಲ್ಲಿಂದ ತೋಡಿದ್ದೀವಿ ನೀರು. ಎಷ್ಟು ಕೋಲ್ಡ್ ಇದೆ ಅಂದರೆ ಐಸ್ ವಾಟರ್. ನ್ಯಾಚುರಲ್ ವಾಟರ್, ಸುಮ್ಮನೆ ಫ್ರಿಜ್ ಗೀಜಲ್ಲಿ ಇಟ್ಟಿದ್ದಲ್ಲ. ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡ್ ಇದೆ. ನೆಕ್ಸ್ಟ್ ಲೆವೆಲ್. ಇವರೇ ನಮಗೆ ನೀರು ಕೊಟ್ಟಿದ್ದು, ಇವರೇ ನಮಗೆ. ಹಾಯ್ ಮಾಡಿ ಆಂಟಿ. ನನ್ನ ಕಂಟೆಂಟ್ ನಾನು ಹಾಕೋದ್ಬೇಡವಾ? ನಿಂದೆ ಕ್ಯಾಮ್ರಾ ವಾಯ್ಸು ಗೊತ್ತಾಗಲ್ವ ಜನರಿಗೆ? ಏನೋ ನಿನ್ನ ಹೆಸರು? ಬಾಯ್ ಆಂಟಿ, ಥ್ಯಾಂಕ್ಸ್. ಸೌಕಾಶ್, ಚೆನ್ನಾಗಿದೆ ಭಾಷೆ. ನೆಕ್ಸ್ಟ್ ಟೈಮ್ ಬಂದಾಗ ಒಳ್ಳೆ ಅಡುಗೆ ಮಾಡ್ಕೊಡ್ರಿ. ಗೈಸ್, ಬಟ್ಟೆ ಹಾಕೊಂಡ್ಬಿಟ್ರು ಇಬ್ರು. ಕಾಮಕ್ ನನ್ನ ಮಕ್ಳು ಹೆಂಗ್ ಕೂತಾರ ನೋಡ್ರಿ ಪಾಪ. ನಮ್ಮ ನಿತೀಶ ಏನ್ ಮಾಡ್ಬೇಕು? ಹಾಡು ಬೇರೆ ಒಳ್ಳೆ ಮ್ಯಾಚ್ ಆಗ್ತಿದೆ, ಕೇಳಿಸ್ಕೊಳ್ಳಿ. ನಮ್ಮ ಭಾಷೆ ಚೇಂಜ್ ಮಾಡ್ಬಿಡ ಕಣ, ಚೇಂಜ್ ಮಾಡ್ಬಿಟ್ಟ. ಇದು ಅಂತದೇ ಹಾಕೊಂಡು ಮಧ್ಯದಲ್ಲಿ ಕೂರಿಸ್ಕೊಂಡು ಇಬ್ರು ಶರ್ಟ್ ಬಿಚ್ಕೊಂಡು ಬಲಾತ್ಕಾರ ಮಾಡ್ತಾರೆ. ಗೈಸ್, ಬುಡೆ ಫಾಲ್ಸಿಗೆ ಹೋಯ್ತಾ ಇದ್ದೀವಿ. ಇಲ್ಲಿ ಫುಲ್ಲು ಒಂಚೂರು ತಂಪಾಗಿದೆ. ಹೆವಿ ಅಂದರೆ ಹೆವಿ ಡಾರ್ಕ್ ಫಾರೆಸ್ಟ್ ಥರ ಕಾಣಿಸ್ತಿದೆ. ಚೆನ್ನಾಗೈತೆ, ಬಿಸಿಲು ಜಾಸ್ತಿ ಹೊಡಿತಿಲ್ಲ, ತಂಪು ಗಾಳಿ ನೋಡಿ ಗೈಸ್ ಹೆಂಗಿದೆ.
ಎಲ್ಲೆಲ್ಲೋ ಕಾರ್ ನುಗ್ಗಿಸ್ತಿದೀವಿ. ವೆಲ್ಕಮ್ ಟು ಬುರ್ಡೆ ಫಾಲ್ಸ್. ವೆಲ್ಕಮ್ ಗೈಸ್. ಗೈಸ್ ಈ ಪ್ಲೇಸ್ ಒಂಚೂರು ಅಲ್ಲಿ ಕಂಪೇರ್ ಮಾಡಿದ್ರೆ ಒಂಚೂರು ಚೆನ್ನಾಗಿದೆ. ಜಾಸ್ತಿ ಬಿಸಿಲು ಅನ್ಸಲ್ಲ. ಫುಲ್ ಡೆನ್ಸ್ ಫಾರೆಸ್ಟ್ ಥರ ಫೀಲ್ ಇದೆ. ತಂಪಾಗಿದೆ. ಇಷ್ಟು ಬಿಸಿಲಲ್ಲೂ ನಿಜ ತಂಪು ಅನ್ನಿಸ್ತಿದೆ. ಇಲ್ಲಿ ಕಾರ್ ಪಾರ್ಕಿಂಗು ಎಲ್ಲ ಚಂದ ಕೊಟ್ಟವ್ರೆ. ಈ ಪ್ಲೇಸ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಲೈಫ್ ಗಾರ್ಡ್ಸು ಎಲ್ಲರೂ ಇದ್ದಾರೆ. ಹೋಗಿ ನೋಡೋಣ ಹಿಂಗಿದೆ ಕೆಳಗೆ ಅಂತ. ಲೆಟ್ ಸ್ಟಾರ್ಟ್ ದ ಜರ್ನಿ ಗೈಸ್. ಈಗ ಇಳ್ಕೊಂಡು ಹೋಗ್ತಿದ್ದೀವಿ ನಾವು ನಮ್ಮ ಬಾಯ್ಸು. ಯಾರೋ ಲೈಫ್ ಗಾರ್ಡ್ ಏನೋ ಕೊಟ್ಟ, ಯಾರಾದರೂ ಮುಳುಗ್ತಿದ್ರೆ ಎಸಿರಿ ಹೇಳ್ಕೊಳ್ರಿ ಅಂತ. ಅರ್ಥ ಆಗಿಲ್ಲ ಅಂದರೂ ತಗೊಂಡು ಹೋಗ್ತಾ ಇದ್ದೀವಿ ಜೊತೆಗೆ. ಇವನು ನಮ್ಮ ಸ್ವಿಮ್ಮರ್, ಪ್ರೊಫೆಷ್ನಲ್ ಸ್ವಿಮ್ಮರ್ ಗೈಸ್. ಇಲ್ಲಿಂದನೇ ಸ್ಲೈಟ್ ವ್ಯೂ ತೋರಿಸ್ಲಾ ನಿಮಗೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನೀರು ಪರವಾಗಿಲ್ಲ, ಚೆನ್ನಾಗಿ ಬರ್ತಿದೆ. ಇದು ಈಸಿ ಆದ ಜಾಗ, ಅಷ್ಟೇನು ಕಷ್ಟ ಅನ್ಸಿಲ್ಲ. ನೆಟ್ಗೋಡಿಗೆ ನೋಡಿದ್ರೆ ವ್ಯೂ ನೋಡಿ ಹಿಂಗಿದೆ. ಅಲ್ಲಿ ಫುಲ್ ಟಾಪ್ ಇಂದ ಬರ್ತಿದೆ ನೀರು. ದೇವ್ರಂತೂ ಎಲ್ಲಾ ಕಡೆ ಡೈವ್ ಹಾಕಿದ್ರೆ ಸರಿ ಆಗತ್ತೆ. ಬರ್ರಿ ಡೈವ್ ಹಾಕೊಂಬರ. ಯಾರು ಬೇಡ ಕಣು. ಕಪ್ಪೆ 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 ಗೈಸ್. ಬುರ್ಡೆ ಫಾಲ್ಸ್ ಈಜಾಡಿದ್ದೆಲ್ಲ ಆಯ್ತು. ಈಗ ನೋಡ್ರಿ ಜನನೇ ಇಲ್ಲ. ಹಾಗಾದ್ರೂ ಒಂದು ಫ್ಯಾಮಿಲಿ ಇತ್ತು, ಈಗಂತೂ ಯಾರು ಇಲ್ಲ. ನಾವು ಆಡಿದ್ದೆ ಆಟ, ಮಾಡಿದ್ದೆ ಕೆಲಸ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಇಲ್ಲೆಲ್ಲ ಒಂಚೂರು ಡೀಪ್ ಇದೆ, ಮಧ್ಯದಲ್ಲಿ ಕಲ್ಲೆಲ್ಲ ಸಿಗುತ್ತೆ, ನೋಡ್ಕೊಂಡು ಈಜಾಡ್ಬೇಕು. ಸ್ವಿಮ್ಮಿಂಗ್ ಬರುತ್ತೆ ಅಂತ ಡೇ ಹೊಡೆದ್ರೆ ತಲೆ ಹೊಡ್ಕೊತೀರಾ ಗೈಸ್. ಇದ್ರದ್ದು ಇನ್ನೂ ಸ್ಪೆಷಾಲಿಟಿ ಏನು ಅಂದ್ರೆ ವರ್ಷದ 365 ದಿವಸನೂ ಓಪನ್ ಇರುತ್ತೆ. ಅಂದ್ರೆ ನೀರು ಯಾವಾಗ್ಲೂ ಬರ್ತಾನೆ ಇರುತ್ತೆ. ಏರ್ ಫುಲ್ ನೀರು ಇಲ್ಲಿ ಬರ್ತಾನೆ ಇರುತ್ತೆ. ಅದ್ರದ್ದು ಸ್ಪೆಷಾಲಿಟಿ ಇದು. ಸೊ ಇಲ್ಲಿ ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪೀಸ್ ಸಿಗುತ್ತೆ. ನಿಮ್ ಗ್ಯಾಂಗ್ ಹಾಕೊಂಡು ಬನ್ನಿ. ಅಲ್ಲಿ ಮೇಲೆ ಲೈಫ್ ಜಾಕೆಟ್ಸ್ ಎಲ್ಲ ಕೊಡ್ತಾರೆ. 50 ರೂಪೀಸ್ ಅವರ್ಲಿ ಏನೋ ಚಾರ್ಜ್ ಮಾಡ್ತಾರೆ. ಮಾತ್ರ ನೀಟ್ನೆಸ್ ಎಲ್ಲ ಚಂದ ಮೇಂಟೈನ್ ಮಾಡೋರೆ. ಸ್ವಲ್ಪ ರೆಸ್ಟ್ರಿಕ್ಷನ್ ಏರಿಯಾಸು ಇದೆ, ಅಲ್ಲಿ ನಿಮಗೆ ಕಾಣಿಸ್ಬೋದು. ಅಲ್ಲಿ ಮೇಲೆಲ್ಲ ಹೋಗೋ ಆಗಿಲ್ಲ, ಅಲ್ಲೂ ಫುಲ್ ಡೀಪ್ ಇದೆ ಅಂತೆ. ಅಲ್ಲೋಗಿ ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಸೊ ಮೇಲೆಲ್ಲ ಅಲೋ ಇಲ್ಲ. ಅವರು ಒಬ್ರು ಯಾರಾದ್ರೂ ನಿಂತ್ಕೊಂಡು ಚೆಕ್ ಮಾಡ್ತಿರ್ತಾರೆ. ಅದ್ ಬಿಟ್ರೆ ಇಲ್ಲೆಲ್ಲ ಸಖತ್ತಾಗಿ ಇದಾಡ್ಬೋದು, ಅಲ್ಲೋಗಿ ಕುತ್ಕೋಬಹುದು. ನೆಕ್ಸ್ಟ್ ಲೆವೆಲ್ ಇದೆ. ಇದು ಸಜೆಸ್ಟೇಬಲ್ ಪ್ಲೇಸ್. ನೆಟ್ಗೋಡ್ ಹೋಗ್ತೀರಾ ಅಂದ್ರೆ ನೀವು ಬರೇ ರೈನಿ ಸೀಸನ್ ಅಲ್ಲೇ ಹೋಗ್ಬೇಕು. ಇದಾದ್ರೆ ನೀವು ವರ್ಷದಲ್ಲಿ ಯಾವಾಗಾದ್ರೂ ಬರ್ರಿ, ಯಾವಾಗ ನೋಡಿದ್ರು ನೀರಿರುತ್ತೆ. ಅದಂತೂ 100% ಶೋರ್ ಗೈಸ್. ಬೆಳಗ್ಗೆಯಿಂದ ಕಳ್ಳಾಟ ಆಡ್ತಿದ್ದೆ ಗೈಸ್. ಅಲ್ಲಿ ನೆಟ್ಗೋಡಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಒಂದು ಬ್ಯಾಗ್ ಎತ್ಕೊಂಡಿರಲಿಲ್ಲ. ಈಗ ಗೊತ್ತಾಗ್ಬಿಡ್ತಾ ಹುಡುಗರಿಗೆ, ಲೈಫ್ ಜಾಕೆಟ್ ಆದ್ರೆ ಎತ್ಕೊಂಬ ಅಂತ ಇದೊಂದು ಕೊಟ್ಟು ಕಳಿಸ್ತವ್ರು. ಅವ್ರು ಪಾಪ ಬ್ಯಾಗಿಗೆಲ್ಲ ಹಾಕೊಂಡು ಹೋಯ್ತವ್ರೆ. ನಮ್ಮ ಬೆಳಗ್ಗೆಯಿಂದ ಫುಲ್ ಕಳ್ಳಾಟಗಳು. ನಾವು ಗೊತ್ತಲ್ಲ, ಎತ್ಕೋತೀನಿ ಅಂತ ಅವ್ರ ಕೈಯಲ್ಲೇ ಓಡಿಸಿದ್ದೆ. ಈಗ ಲೈಫ್ ಜಾಕೆಟ್ ಒಂದು ಕೊಟ್ಟಿದ್ದಾರೆ, ಹಿಡ್ಕೊಂಬಾರಪ್ಪ ಅಂತ ಹಿಡ್ಕೊಂಡು ಹೋಗೋಣ. ಪಾಪ ಸ್ವಲ್ಪ ಆದರೂ ಹೆಲ್ಪ್ ಮಾಡಿಲ್ಲ ಅಂದರೆ ಮಕ್ಕಳು ಕತ್ತೆ. ಸೊ ಗೈಸ್ ಫೈನಲಿ ಹತ್ತಿದ್ವಿ ಫುಲ್ಲು. ಕೆಳಗೆ ಈಜಾಡ್ದಾಗ ಎಷ್ಟು ಫ್ರೆಶ್ ಅನ್ನಿಸ್ತು. ಈಗ ನೋಡ್ರಿ ಹತ್ತಷ್ಟೊತ್ತಿಗೆ ಮತ್ತೆ ಬೆವರು ಕಿತ್ಕೊಂಡೈತಿ. ಅಲ್ಕೊಪ್ಪದಲ್ಲಿ ಇದೊಂದು ತಲೆನೋವು. ಬೋಗಿ ಇರಲ್ಲ, ಬರೀ ಇಂಜಿನ್ ಮಾತ್ರ ಹಿಡ್ಕೊಂಡು ಆಟಾಡ್ತಿರ್ತವೆ ರಾಸ್ಕಲ್ಸ್. ಸಿವಿಕ್ ಸೆನ್ಸೇ ಇಲ್ಲ ಗೈಸ್. ಹೆಂಗಿದೆ ಸೀನ್ರಿ ಅಂದ್ರೆ ಹೋಗ್ತಾ ಫುಲ್ ಬೆವರಿದೀವಿ. ಈಗ ನೋಡಿ ಮಳೆ ಬರ್ತೈತೆ. ಮಲ್ನಾಡ್ ಅಂದ್ರೆ ನೀವು ಪ್ರಿಡಿಕ್ಟೇ ಮಾಡಕ್ಕಾಗಲ್ಲ ಗೈಸ್. ಮಳೆ ನೋಡಿ ಗೈಸ್ ಹೆಂಗ್ ಹೊಡಿತೈತೆ, ಅತಿಯಾಗಿ ಚಿಚ್ಚೈತೆ. ಚಿಚ್ಲಿ ಸೆಕೆ ಎಲ್ಲ ಒಂಚೂರು ಹೋಗ್ಲಿ. ಬೆಳಗ್ಗೆ ನೋಡಿದ್ರೆ ಅಷ್ಟು ಸೆಕೆ, ಈಗ ನೋಡಿದ್ರೆ ಫುಲ್ಲು ಮಳೆ. ಹೆಂಗಿದೆ ನೋಡಿ. ವೆದರಿಗೆ ತಕ್ಕನಂಗೆ ಸಾಂಗ್ ಹಾಕ್ತೀವಿ. ಚಲ್ಲಿ ನಿಂತರು ಅವರು, ಹರಿದು ಹೆಸರ